ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಬಂದು ನಮ್ಮೂರಿನ ಹೆಸರಾಂತ ಸುಪ್ರಸಿದ್ಧ ಶ್ರೀ ಕಾವೇಟಿ ರಂಗನಾಥ ಸ್ವಾಮಿಯ ಸಂಕ್ರಾಂತಿಯ ಜಾತ್ರಾ ಮಹೋತ್ಸವದಾಗಿರುತ್ತೆ. ನಮ್ಮೂರಿನ ಜಾತ್ರೆ ನರಿ ಹಬ್ಬ ಎಂದೇ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಹಾಗೆ ನಾನು ಹಳೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಅಲ್ಲಿ ಚೆಕ್ ಕೂಡ ಮಾಡ್ಕೊಳ್ಳಿ. ನಮ್ಮೂರಿನ ಹಬ್ಬದ ವ್ಲಾಗನ್ನು ಸ್ವಲ್ಪ ತುಣುಕುಗಳಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ವ್ಲಾಗನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೂರ ಜಾತ್ರೆ ಅಂದರೆ ನಮ್ಮ ಫ್ರೆಂಡ್ಸ್ ಸಿಗ್ದಲ್ಲ ಇರ್ತಾರ. ಅಲ್ಲಿ ರಿಹಾನಾ, ಐಶು, ಲಿಖಿತಾ, ಭವ್ಯ ಎಲ್ಲರೂ ಇದ್ರು. ಹಾಗೆ ಒಂದೆರಡು ನಿಮಿಷ ಮಾತಾಡಿಕೊಂಡು ಫ್ರೆಂಡ್ಸ್ಗಳು ಸಿಕ್ಕಿದ್ಮೇಲೆ ಸುಮ್ಮನೆ ಸೆಲ್ಫಿ ತಗೊಂತೀವಿ. ಸೆಲ್ಫಿ ತಗೊಂಡು ಸ್ಟೇಟಸ್ಗೆ ಅಪ್ಲೋಡ್ ಮಾಡಿ ನಾವು ಬೇಗನೆ ಹೊರಟ್ಬಿಟ್ವಿ, ತುಂಬಾ ಚಳಿ ಆಗತ್ತೆ ಅಂತ. ಈ ಎಲ್ಲ ಪ್ರೋಗ್ರಾಮ್ಸ್ನ ಮುಗಿಸ್ಕೊಂಡು ನಾವು ನೋಡಕ್ ಬಂದಿದ್ದು ಶ್ರೀ ಕಾವೇಟಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ನಾವು ಬರೋ ಅಷ್ಟರಲ್ಲಿ ಗರ್ಭಗುಡಿಯ ಬಾಗಿಲನ್ನು ಹಾಕಿತ್ತು, ಹಾಗಾಗಿ ಈಚೆನೆ ದರ್ಶನ ಮಾಡ್ಕೊಂಡು ಬಂದ್ವಿ. ನಾನು ಒಳಗಡೆ ಹೋಗಲಿಲ್ಲ ವಿಡಿಯೋ ಮಾಡೋಕ್ಕೆ, ಬಾಗಿಲಾಕಿದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ರು. ಹಾಗೆ ಒಳಗಡೆ ತುಂಬ ಜನ ಮಲ್ಕೊಂಡಿದ್ರು. ಎಷ್ಟು ಬೆಚ್ಚಗಾಗುತ್ತೆ ಅಂದರೆ ನಮ್ಮ ದೇವಸ್ಥಾನದೊಳಗೆ. ಈ ದೇವಸ್ಥಾನ ಕದಂಬರ ಕಾಲದಲ್ಲಿ ಒಂದೇ ರಾತ್ರಿಯಲ್ಲಿ ಕಟ್ಟಿದ ಹೆಗ್ಗಳಿಕೆ ಕೂಡ ಇದೆ ನಮ್ಮ ದೇವಸ್ಥಾನಕ್ಕೆ. ಈ ಸಂಕ್ರಾಂತಿ ಹಬ್ಬನ ನರಿ ಹಬ್ಬ ಅಂತಲೂ ಕೂಡ ಹೇಳಿ ಕರೀತಾರೆ. ಈ ಹಬ್ಬನ 3 ದಿನ ಆಚರಿಸಲಾಗುತ್ತೆ ನಮ್ಮ ಊರಿನ ದೇವಸ್ಥಾನದಲ್ಲಿ. ಹಾಗೆ ಅಲ್ಲಿ ಯಾರೋ ಒಬ್ಬ ಆಂಟಿ ಕದ್ಬಿಟ್ಟು ರಂಗೋಲಿ ಬಿಡು ಅಂದರು. ನಾನು ಹೆಂಗೋ ನನಗೆ ಬರೋ ಅಷ್ಟು ಒಂದೇ ಒಂದು ರಂಗೋಲಿ ಹಾಕ್ಬಿಟ್ಟು ಬಂದೆ. ಮತ್ತೆ ಬೆಳಗ್ಗೆ 9 ಗಂಟೆಗೆ ಬಂದು ನಾವು ದೇವರ ದರ್ಶನ ಮಾಡಿಕೊಂಡು ಹಣ್ಣು ಕಾಯನ್ನು ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಿದ್ರು. ಪ್ರಸಾದ ಕೂಡ ತಿನ್ಕೊಂಡು ನಾವು ಸ್ವಲ್ಪ ದೇವರ ಉತ್ಸವವನ್ನು ನೋಡ್ಕೊಂಡು ರಾತ್ರಿ ಹೊತ್ತು ದೇವರ ಮೆರವಣಿಗೆಯಲ್ಲಿ ಇರುವಷ್ಟು ಜನ ಬೆಳಗ್ಗೆ ಹೊತ್ತಿರಲ್ಲ, ಸ್ವಲ್ಪ ಜನ ಇರ್ತಾರೆ. ಹಣ್ಣು ಕಾಯಿ ಮಾಡಿಸ್ಕೊಂಡು ಹೊರಟು ಹೋಗ್ತಾರೆ. ಹಾಗೇನೆ ಆದ್ರೂ ರಾತ್ರಿ ಹೊತ್ತು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಪಟಾಕಿ ಹೊಡೆದ ನಂತರ ಜನಗಳು ಕಡಿಮೆ ಆಗೋಗ್ತಾರೆ. ಇಲ್ಲಿಂದ ನಂತರ ಈ ಮೇಲ್ಗಡೆ ದೇವಸ್ಥಾನದಿಂದ ಕೆಳಗಡೆ ದೇವಸ್ಥಾನದವರೆಗೂ ಹೋಗೋವರೆಗೂ ಜಾನಪದ ಕಲಾವಿದರಿಂದ ಕಲಾ ಪ್ರದರ್ಶನ ಇರುತ್ತೆ. ಹಾಗೆ ನೋಡಿಕೊಂಡು ದಾರಿಯಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಕೆಳಗಡೆ ದೇವಸ್ಥಾನಕ್ಕೆ ಹೋಗೋವರೆಗೂ ಉತ್ಸವನ ನೋಡ್ಕೊಂಡು ಹೋಗ್ತಾರೆ. ಜಾತ್ರೆ ಅಂದ್ರೆ ಮಕ್ಕಳಿಗೆ ಆಟ ಸಾಮಾನ್ ಮೇಲೆ ಗಮನ, ಅದನ್ನ ತಗೊಳ್ಳೋವರೆಗೂ ನಮ್ ಕದ್ಬಳ್ಳಿಯಿಂದ ಗುಬ್ಬಿಗೆ ಹೋಗೋ ರೋಡಲ್ಲೇ ಆದಿಚುಂಚನಗಿರಿ ದೇವಸ್ಥಾನ ಸಿಗತ್ತೆ. ನಾವು ಆ ದೇವಸ್ಥಾನಕ್ಕೂ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಅಲ್ಲಿ ಅವತ್ತು ಮಕ್ಕಳ ಸಾಹಿತ್ಯ ಸಮ್ಮೇಳನ ಕೂಡ ನಡೀತಿತ್ತು. ನಾವು ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆಯಿಂದನೇ ನಿಂತ್ಕೊಂಡು ನೋಡ್ತಾ ಇದ್ವಿ. ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಒಳಗಡೆ ಕೂತಿದ್ರು. ನಾವು ಈಚೆನೆ ನಿಂತ್ಕೊಂಡು 1-2 ನಿಮಿಷ ನೋಡ್ಕೊಂಡು ಬಂದ್ವಿ. ಯಾಕಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ, ಹೋಗೋಷ್ಟರಲ್ಲಿ ಕತ್ಲಾಗತ್ತೆ ಅಂತ. ನಾವು ಊರಿಂದ ಹೊರಟಿದ್ದೆ ಸುಮಾರು 4 ಗಂಟೆ ಆಗಿತ್ತು. ಹಾಗಾಗಿ ಅಲ್ಲೇ ದೇವಸ್ಥಾನದ ಹೊರಗೆ ನಿಪ್ಪಟ್ಟು, ಕೋಡ್ಬಳೆ, ಎಳ್ಳುಂಡೆ, ರವೆ ಉಂಡೆ, ಸಜ್ಜೆ ಉಂಡೆ ಅಂತ ಎಲ್ಲ ಮಾರ್ತಾ ಇದ್ರು. ನಾವು ಅದನ್ನ 1-2 ಉಂಡೆಗಳನ್ನ ತಗೊಂಡ್ವಿ, 3-4 ತಗೊಂಡ್ವಿ ಅಂತ ಹೇಳಿ. ಯಾಕಂದ್ರೆ ತುಂಬಾ ತಗೋಬೋದಿತ್ತು, ಆದ್ರೆ ಇಷ್ಟೇ ದಪ್ಪ ಉಂಡೆ 10 ರೂಪಾಯಿ ಅಂತ ಮಾರ್ತಾ ಇದ್ರು. ಹಾಗಾಗಿ ಸ್ವಲ್ಪನೇ ಕಾಲಭೈರವನ ದರ್ಶನ ಕೂಡ ಸಿಗಲಿಲ್ಲ. ಹಾಗೇನೆ ದೇವಸ್ಥಾನ ನೋಡಿಕೊಂಡು ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ಅವರ ಸಮಾಧಿಯನ್ನು ನೋಡ್ಕೊಂಡು ಬಂದ್ವಿ. ಬಾಲಗಂಗಾಧರನಾಥ ಸ್ವಾಮೀಜಿಗಳು ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ಅವರೇ ಸ್ವಾಮೀಜಿಗಳಾಗಿದ್ದು. ಹಾಗಾಗಿ ನಮ್ಮ ಸ್ಕೂಲ್ಗೆಲ್ಲ ಬರ್ತಿದ್ರು.